ಮೇಲೆ ಯದ್ವಾ ತದ್ವಾ ಹಲ್ಲೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಹುಬ್ಳಿ ಪೊಲೀಸರಿಗೆ ಎಲ್ಲ ಬೈಯೋದಕ್ಕೆ ಶುರು ಮಾಡ್ಬಿಟ್ಟಿದ್ರು. ಅದ್ಯಾರೋ ಹೆಣ್ಮಗಳನ್ನ ಈ ಪೊಲೀಸರು ಬಾಯಿ ಬಿಟ್ಕೊಂಡ್ರು ಬಿಡ್ದಂಗೆ ಹಿಡ್ಕೊಂಡು ಹೋಗಿ ವ್ಯಾನಿಗೆ ತುಂಬಿಕೊಂಡು ಹಾಕೊಂಡಿರೋ ಬಟ್ಟೆನೂ ಬೀಚಿ ಬೆತ್ತಲೆ ಮಾಡಿ ಎರ್ರ ಬಿಡಿ ಹೊಡೆದ್ಬಿಟ್ಟವ್ರೆ. ಪಾಪ ಹೆಣ್ಣು ಮಗಳ ಮೇಲೆ ಹೆಣ್ಣು ಮಗಳು ಅನ್ನೋ ಕನಿಕರನೂ ಬೇಡವಾ ಈ ಪೊಲೀಸ್ನವ್ರಿಗೆ? ಕಾಕಿ ಒಂದು ಮೈ ಮೇಲೆ ಇದ್ಬಿಟ್ರೆ ಇವ್ರು ಮನುಷ್ಯತ್ವನೇ ಮರ್ತು ಬಿಡ್ತಾರಲ್ಲ. ಅಲ್ಲಿ ಅಷ್ಟೊಂದು ಜನ ಲೇಡಿ ಪೊಲೀಸ್ನವ್ರು ಇದ್ದಾರೆ, ಅವ್ರಿಗಾರು ಒಂಚೂರು ಹೆಣ್ಣೆಂಗ್ಸು ಅನ್ನೋ ಕರುಣೆ ಕನಿಕರ ಬೇಡವಾ? ಅದೇನ್ ಪೊಲೀಸ್ ಅಪ್ಪ ಇವರೆಲ್ಲ? ಪೊಲೀಸರಾಗಿ ಹುಟ್ಟಿದ್ರೆ ಮನುಷ್ಯರಿಗೆ ಇಷ್ಟೊಂದು ಹಿಂಸೆ ಕೊಡಬೇಕಾ ಅನ್ನೋ ತರದ ಮಾತುಗಳು ಬರೋದಕ್ಕೆ ಶುರುವಾದ. ಡೈಲಿ ಪೊಲೀಸರಿಗೆ ಶಾಪ ಹಾಕೋದೇ ಆಯ್ತು ಅಂದ್ಕೊಂಡು ನೋಡಿದ್ರೆ ಅಲ್ಲಿ ರಿಯಲ್ ಪಿಕ್ಚರೇ ಬೇರೆ ಇದೆ. ಅಲ್ಲಿ ಬಟ್ಟೆ ಬಿಚ್ಚು ಹೊಡೆದಿರೋದು ಪೊಲೀಸರಲ್ವಂತೆ. ಇವ ಮನೆ ಅರೆಸ್ಟ್ ಮಾಡೋಕೆ ಅಂತ ಪೊಲೀಸರು ಬಂದ್ರೆ ಬೊಬ್ಬೆ ಹೊಡೆದು ಜನ ಸೇರಿಸಿ ಗಲಾಟೆ ಮಾಡೈತೆ. ಹೆಂಗೋ ಎಲ್ಲ ಸೇರ್ಕೊಂಡು ಕಷ್ಟಪಟ್ಟು ವ್ಯಾನ್ ಒಳಗಡೆ ಕರ್ಕೊಂಡು ಹೋದ್ರೆ ಅಯ್ಯಮ್ಮನ ಬಟ್ಟೆ ಅಯ್ಯಮ್ಮನೇ ಬಿಚ್ಚಿ ಬಿಸಾಕ್ಬಿಟ್ಟು ಬೆತ್ತರಾಗಿ ನಿಂತ್ಕೊಂಡ್ಬಿಟ್ಟು ಬೇಡ ಕಣ್ ಸುಮ್ನಿರಮ್ಮ ಹಿಂಗೆಲ್ಲ ಆಡಬೇಡ ಅಂತ ಲೇಡಿ ಪೊಲೀಸ್ ಅಮ್ಮ ಹೇಳಕ್ ಬಂದ್ರೆ ಅವಮ್ಮನ ಹೊಟ್ಟೆಗೆ ಬಾಯಿ ಹಾಕ್ಬಿಟ್ಟು ಮಾಂಸ ಬರೋ ಕಚ್ಚೆ ಬಿಟ್ಟೈತೆ. ಪಾಪ ಇವಮ್ಮನ ಹತ್ರ ಕಚ್ಚಿಸ್ಕೊಂಡು ಆ ಪೊಲೀಸ್ ಅಮ್ಮ ಹಂಗೆ ತೋರಿಸ್ತಿದ್ದು, ನೋಡಿ ಸಹ ಹೆಂಗ್ ಕಚ್ಚಿಬಿಟ್ಟವಳಿ ತಾಡ್ಕಿತಿ ಅಂತ. ಹಿಂಗೆ ಬಟ್ಟೆ ಬಿಚ್ಚಿ ಬಿಸಾಕಿ ಪೊಲೀಸ್ ಅಮ್ಮನ ಹೊಟ್ಟೆಗೆ ಬಾಯಿ ಹಾಕಿ ಕಚ್ಚಿ ಪೊಲೀಸ್ ಅಂತ ಪೊಲೀಸರನ್ನೇ ಗಾಂಡ್ಗಾಬ್ರಿ ಮಾಡಿದ ಈ ಐನಾತಿ ಲೇಡಿ ಹೆಸರು ಸುಜಾತ ಹಂಡಿ ಅಂತೆ. ಬಿಜೆಪಿ ಕಾರ್ಯಕರ್ತೆ ಅಂತ ಬಿಟ್ಟು ಹೇಳ್ಕೊಂಡು ಓಡಾಡುತ್ತಂತೆ. ಹಳೆ ಒಂದ್ 5 ಕೇಸ್ ಇದಾವಂತೆ, ಹೊಸದಾಗ ಒಂದ್ 4 ಕೇಸ್ ಮಾಡ್ಕೊಂಡೈತೆ ಅಂತ ಒಟ್ಟು ಎಲ್ಲಾ ಸೇರಿ 9 ಕೇಸ್ ಇದಾವಂತೆ. ಪೊಲೀಸ್ ಹಿಂಗೇನಾದ್ರು ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದ್ರೆ ಹಿಂಗೆಲ್ಲ ಅವಳ ಬಟ್ಟೆ ಅವಳೇ ಹರ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಾಳಂತೆ. ಇವಮ್ಮ ಎಂತ ಖತರ್ನಾಕು ಹೆಂಗೆಲ್ಲ ಸೀನ್ ಮಾಡ್ತಾಳೆ ಅಂತ ಗೊತ್ತಿರೋ ಪೊಲೀಸರು ಮೊದಲೇ ಪ್ರಿಪೇರ್ ಆಗಿ ಬಂದಿದ್ರಂತೆ. ಅದಕ್ಕೆ ಜಾಸ್ತಿ ಜನ ಲೇಡಿ ಪೊಲೀಸರನ್ನು ಕರ್ಕೊಂಡು ಬಂದಿದ್ರಂತೆ. ಆದ್ರೂ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ನೋಡಿ ಇವಮ್ಮನ್ನ ಮಾಡೋ ಡ್ಯಾಮೇಜ್ ಮಾಡೇ ಬಿಟ್ಟವಳೆ. ಪಾಪ ನಮ್ಮ ಹುಬ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಸಾಹೇಬರು ಬಂದ್ಬಿಟ್ಟು ಇದನ್ನೇ ಹೇಳ್ತಿದ್ರು, ಅಯ್ಯೋ ಇವಮ್ಮ ಕಾಟ ಒಂದೊಂದಲ್ಲ, ನಮ್ಮ ಪೊಲೀಸರು ಇವಮ್ಮನ ಹೊಡೆಯೋದ್ರಿಂದ ಬಂತು ನಮ್ಮ ಲೇಡಿ ಪೊಲೀಸ್ನೇ ಈ ಅಮ್ಮ ಬಾಯಾಗ ಕಚ್ಬಿಟ್ಟವಳೆ. ಈ ಲೇಡಿ ಮೇಲೆ 9 ಕೇಸ್ ಇದಾವೆ, ಅರೆಸ್ಟ್ ಮಾಡಕ್ಕೆ ಅಂತ ಹೋದ್ರೆ ಹಿಂಗೆಲ್ಲ ಬಟ್ಟೆ ಬಿಚ್ಚಿ ಸೀನ್ ಕ್ರಿಯೇಟ್ ಮಾಡ್ತಾಳೆ. ಏನ್ ಮಾಡೋದು ಹೇಳಿ ಅಂದ್ರು. ಪಾಪ ಪೊಲೀಸರಿಗೆ ಎಂತೆಂತ ಚಾಲೆಂಜಸ್ ಇರುತ್ತೆ ನೋಡಿ.